ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಆ್ಯಪಲ್ ಮತ್ತು ರೈಸ್ ಪ್ಯೂರಿ, ಆ್ಯಪಲ್ ಮತ್ತು ರೈಸನ್ನು ಕಂಬೈನ್ ಮಾಡಿಕೊಂಡು ಒಂದು ಪ್ಯೂರಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟವಾದ ಫುಡ್ ಅಂತಲೇ ಹೇಳ್ಬೋದು. ಹಾಗೆಯೇ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಂದ 1 ವರ್ಷದ ಮಕ್ಕಳ ತನಕ ಈ ಫುಡ್ಡನ್ನು ಅವರಿಗೆ ಕೊಡಬಹುದು. ಸೊ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು, ಎಷ್ಟು ಪೋರ್ಷನ್ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಯಾವ ಥರ ಈ ಫುಡ್ಡನ್ನು ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಈ ಫುಲ್ ವಿಡಿಯೋನ ನೋಡಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ನೋಡಿ ಬಿಡೋಣ ಯಾವ ರೀತಿ ಈ ಪ್ಯೂರಿಯನ್ನು ರೆಡಿ ಮಾಡೋದು ಅಂತ. ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡಬಹುದು. ಮೊದಲು ನಾನೊಂದು ಪ್ಯಾನ್ ತಗೊಳ್ತೇನೆ. ಒಂದು ಪಾತ್ರೆ, ಇದು ದಪ್ಪ ತಳದ ಪಾತ್ರೆ. ಇದಕ್ಕೆ 1 ಕಪ್ ಆಗುವಷ್ಟು ಅಂದರೆ ಸರಿಸುಮಾರು 1 ಆ್ಯಪಲ್ ತಗೊಂಡಿದ್ದೇನೆ. ಸೊ 6 ತಿಂಗಳ ಮೇಲ್ಪಟ್ಟ ಮಕ್ಕಳಂದರೆ 6-7 ತಿಂಗಳ ಮಕ್ಕಳಿಗೆ ಒಂದು ಅರ್ಧ ಆ್ಯಪಲ್ ಹಾಕಿದರೂ ಸಾಕಾಗ್ತದೆ. ಸೊ ಇದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕ್ತೇನೆ ನಾನು. ಇದು ಚೆನ್ನಾಗಿ ಒಂದು 10 ನಿಮಿಷ ಬಾಯ್ಲ್ ಆಗಬೇಕು. ಅನ್ನ ನಾನು ಆಲ್ರೆಡಿ ರೆಡಿ ಮಾಡಿದ್ದೇನೆ, ಅದೇ ಅನ್ನವನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಅಕ್ಕಿ ಮತ್ತು ಆ್ಯಪಲನ್ನು ಒಂದು 2 ವಿಸಿಲ್ ಆದ ನಂತರ, ಅಂದರೆ 2 ವಿಸಿಲ್ ಹಾಕಿಸಿ ಆ ರೀತಿ ಕೂಡ ಪ್ಯೂರಿ ಮಾಡಬಹುದು. ನಿಮ್ಗೆ ಯಾವುದು ಈಸಿ ಆಗ್ತದೆ ಆ ರೀತಿ ಮಾಡಬಹುದು. ಸೊ ಇದು ಚೆನ್ನಾಗಿ ಆ್ಯಪಲ್ ಬೇಯಬೇಕು. ಸೊ ಸ್ವೀಟ್ ಬರೋದೇ ಆ್ಯಪಲಲ್ಲಿ ಈ ರೀತಿ ಬೆಂದ ನಂತರ ನೀರಿನಲ್ಲಿ ಬೇಯಿಸೋದ್ರಿಂದ ಆ್ಯಪಲ್ ಸ್ವೀಟ್ ಆಗ್ತದೆ. ಸೊ ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಈ ಫುಡ್ ಮಾಡಲಿಕ್ಕೆ ಮಕ್ಕಳಿಗೆ ಏನು ಶುಗರ್ ಅಥವಾ ಯಾವುದೇ ರೀತಿಯ ಬೆಲ್ಲ ಹಾಕೋ ಅವಶ್ಯಕತೆಯೇ ಇಲ್ಲ. ಹಾಗೂ ಚಿಕ್ಕ ವಯಸ್ಸಲ್ಲೇ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಬೆಲ್ಲ ಆಗಲಿ, ಶುಗರ್ ಆಗಲಿ, ಉಪ್ಪಾಗಲಿ ಏನನ್ನು ಕೂಡ ಹಾಕಬಾರ್ದು. ಹಾಗೆಯೇ 10 ನಿಮಿಷ ಆದ ನಂತರ ಚೆನ್ನಾಗಿ ಬೆಂದಿದೆ ಆ್ಯಪಲ್. ಇನ್ನು ನಾನೊಂದು ಮಿಕ್ಸಿ ಜಾರಿಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ಅನ್ನ ಹಾಕಿದ್ದೇನೆ. ಹಾಗೆಯೇ ನಾವು ತಣ್ಣಗಾಗಲಿಕ್ಕೆ ಇಟ್ಟಿದ್ದೇವಲ್ಲ ಆ್ಯಪಲ್ ಪೀಸನ್ನು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೇನೆ. 6-7 ಮಂತ್ ಬೇಬೀಸ್ಗೆಲ್ಲ ಇದು ತುಂಬಾ ಲಿಕ್ವಿಡ್ ಥರ ಕೊಡಬೇಕು ಇದನ್ನು. ಹಾಗೆಯೇ ಒಂದು 8-9 ಮಂತಿಗೆಲ್ಲ ಸ್ವಲ್ಪ ತಿಕ್ಕಿರಬೇಕು. ಮತ್ತು 1 ಇಯರ್ಗೆಲ್ಲ ಅಂದರೆ 10-11 ಮಂತಿಗೆಲ್ಲ ಸ್ವಲ್ಪ ಇನ್ನೂ ಕೂಡ ದಪ್ಪ ಇದ್ದರೂ ಕೂಡ ಮಕ್ಕಳು ತಿಂತಾರೆ. ಹಾಗೆಯೇ 1 ಇಯರ್ಗೆಲ್ಲ ನೀವು ಜಸ್ಟ್ ಸ್ಮ್ಯಾಶ್ ಮಾಡಿ ಕೊಟ್ಟರು ಕೂಡ ಇದನ್ನು ತಿಂತಾರೆ. ಯಾಕಂದರೆ ಹಲ್ಲೆಲ್ಲ ಬಂದಿರೋದ್ರಿಂದ ಅವರು ಕಚ್ಚಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಇದು ಕನ್ಸಿಸ್ಟೆನ್ಸಿ ನೀವು 1 ಇಯರ್ ಮಕ್ಕಳಿಗೆ ಕೂಡ ಕೊಡಬಹುದು. ಅಂದರೆ ಈ ಗಟ್ಟಿ ಇರ್ತದಲ್ಲ ಕನ್ಸಿಸ್ಟೆನ್ಸಿ, ಅದೆಲ್ಲ ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂತಹ ಫುಡ್ ಅಂದರೆ ಇದುವೇ. ಕ್ವಿಕ್ಕಾಗಿ ಮಾತ್ರ ಅಲ್ಲ, ಹೆಲ್ದಿ ಫುಡ್ ಇದು. ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಫುಡ್. ಸೊ ಹಾಗಾದರೆ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಮಾಡಿಕೊಡಿ. ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನಿಮ್ಮ ಮಗುವಿಗೆ ಇಷ್ಟಪಟ್ಟು ತಿಂದಿದ್ದ ಅಂತ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆಯೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ನ ಇನ್ನೂ ಹೆಚ್ಚಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್.